ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಈ ಒಂದು ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೋಟೀನ್ ವ್ಲಾಗ್ ಆಗಿರುತ್ತೆ. ನನ್ನ ಪ್ರೀವಿಯಸ್ ವ್ಲಾಗ್ಸ್ಗಂತೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಎಸ್ಪೆಷಲಿ ಸಿಲ್ವರ್ ಕಲೆಕ್ಷನ್ ವ್ಲಾಗ್ ಮತ್ತು ಗೋಲ್ಡ್ ಇಯರಿಂಗ್ ಕಲೆಕ್ಷನ್ ವ್ಲಾಗ್ಗಂತೂ ನಿಮ್ಮ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೋಸ್ಟ್ ರಿಪೀಟೆಡ್ ಕ್ವೆರೀಸ್ ಬರ್ತಾ ಇರೋದು ಈ ನಡುವೆ ವ್ಲಾಗ್ಸ್ಗೆ ಅಂತ. ನೆಕ್ಸ್ಟ್ ನಿಮ್ಮ ಒಂದು ನೆಕ್ಲೇಸ್ ಕಲೆಕ್ಷನ್ ಯಾವಾಗ ಮಾಡ್ತೀರಾ ಅಂತ ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೂ ಕೆಲವೊಬ್ಬರು ಕ್ವೆರೀಸ್ ಏನಂದರೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಾಕಿ ಅಂತ ಹೇಳಿದರು. ಮತ್ತು ಇನ್ನೊಂದು ಕ್ವೆರಿ ಏನು ಬಂದಿತ್ತಂದರೆ, ರೀಸೆಂಟಾಗಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಿದ್ದೆ. ಅಂದರೆ ನಮ್ಮ ಕಾಲೇಜಲ್ಲಿ ನನ್ನ ಗೆಸ್ಟಾಗಿ ಕರೆದಿದ್ರು. ಆವಾಗ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ ಒಂದು ಪೋಸ್ಟ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದ್ರ ರಿಲೇಟೆಡ್ ಸಹ ನನಗೆ ಒಂದು ವ್ಲಾಗ್ಗೆ ಕಮೆಂಟ್ ಬಂದಿತ್ತು, ನೀವು ಯಾಕೆ ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡಿ ಹಾಕಬಾರ್ದು, ಅಂದರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅನುಭವಗಳನ್ನಾಗಲಿ ಶೇರ್ ಮಾಡಿದ್ರೆ ಇನ್ನೊಬ್ರಿಗೆ ಅದು ಒಂಥರ ಇನ್ಸ್ಪಿರೇಷನಲ್ ಆಗಿರುತ್ತೆ ಅಂತ ಕೇಳಿದ್ದೀರಾ. ಅದರ ರಿಲೇಟೆಡ್ ಸಹ ಇದೇ ವ್ಲಾಗಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಆಫ್ಟರ್ 13 ಇಯರ್ಸ್ ನಿಮ್ಮ ಕಾಲೇಜಿಂದ ಒಂದು ಇನ್ವೈಟ್ ಬರುತ್ತೆ, ನೀವು ಗೆಸ್ಟಾಗಿ ಬರೋಕ್ಕಾಗುತ್ತಾ ಕಾಲೇಜ್ಗೆ ಅಂತ. ಸೊ ಆ ಮೊಮೆಂಟ್ ಹೆಂಗೆ ಅನಿಸುತ್ತೆ ಹೇಳಿ, ಸಖತ್ ಖುಷಿ ಅನಿಸುತ್ತಲ್ಲ. ಪ್ರತಿಯೊಬ್ಬರಿಗೂ ಅದೊಂದು ಸ್ಪೆಷಲ್ ಮೊಮೆಂಟು. ಸೊ ನಾನು ಅಲ್ಲಿ ನನ್ನ ಮಾಸ್ಟರ್ಸ್ ಮುಗಿಸಿದ್ದು 2013 ಪಾಸ್ಟ್ ಔಟು. ಆ ವರ್ಷದ ಟಾಪರ್ ಆಗಿದೆ ನಾನು. ಸೊ ಆ ಒಂದು ಕ್ರೈಟೀರಿಯಾಯಿಂದ ಕರೆದ್ರೋ ಇಲ್ಲ IT ಸೆಕ್ಟರಲ್ಲಿ ಇದ್ದೀನಿ ಅಂತ ಕರೆದ್ರೋ ಗೊತ್ತಿಲ್ಲ, ಆಫ್ಟರ್ 13 ಇಯರ್ಸ್ ನನ್ನ ನೆನ್ಪಿಟ್ಕೊಂಡು ಮತ್ತೆ ಅದೇ ಕಾಲೇಜಲ್ಲಿ ಫಾರ್ಮರ್ ಸ್ಟೂಡೆಂಟಾಗಿ ಒಂದು ಅಲ್ಯುಮಿನಿ ಆಗಿ ಒಂದು ಗೆಸ್ಟಾಗಿ ಹೋಗೋದಂತೂ ಒಂದು ಸ್ಪೆಷಲ್ ಮೊಮೆಂಟ್ ಅಂತಲೇ ಹೇಳ್ಬೋದು. ಸೊ ಅಂಥ ಚಾನ್ಸ್ ಸಿಕ್ಕಿದಾಗ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಹೇಳಬೇಕಾದ್ರೆ. ಸೊ ಮೇನ್ ರೀಸನ್ ನಾನು ಹೋಗೋದಕ್ಕೆ ರೀಸನ್ ಏನಂದರೆ, ನಾನು ಮತ್ತೆ ನಮ್ಮ ಕಾಲೇಜ್ ನೋಡೋ ಒಂದು ಚಾನ್ಸ್ ಸಿಗುತ್ತೆ, ನನಗೆ ಪಾಠ ಕಲಿಸೋಂಥ ಗುರುಗಳನ್ನೆಲ್ಲ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಇದು ಮೇಯ್ನ್ ಒಂದು ಮೋಟೋ ಆಗಿತ್ತು ನಾನು ಹೋಗ್ಬೇಕಾದ್ರೆ. ಬಟ್ ಅಲ್ಲಿ ಹೋದ್ಮೇಲೆ ಅನಿಸ್ತು, ಸೊ ಇವತ್ತು ಆ ಒಂದು ಡೇಗೆ ನಾನು ಅಟೆಂಡ್ ಆಗಲಿಲ್ಲ ಅಂದರೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಂತ. ಸೊ ಎಸ್ಪೆಷಲಿ ನಾವು ಓದಿರೋ ಅಂಥ ಸ್ಕೂಲ್ ಆಗಲಿ ಕಾಲೇಜ್ ಆಗಲಿ ಆಫ್ಟರ್ ಲಾಂಗ್ ಟೈಮ್ ಹೋದಾಗ, ಸೊ ಆ ಮೆಮೊರೀಸ್ ಅನ್ನೋದಿರುತ್ತಲ್ವ, ಅದು ಎಷ್ಟೇ ಹಳೇದಾಗಲಿ ಮತ್ತೆ ನಮ್ಮ ಮುಂದೆ ಕಣ್ಮುಂದೆ ಬಂದುಬಿಡುತ್ತೆ. ನಾವು ಓಡಾಡಿದಂಥ ಒಂದು ಗ್ರೌಂಡು, ನಾವು ಕೂತಂಥ ಒಂದು ಕ್ಲಾಸ್ ರೂಮು, ಆ ಬೆಂಚಸ್ಸು, ಅದನ್ನೆಲ್ಲ ನೋಡಿದಾಗ ನಮ್ಮ ಒಂದು ಸ್ಟೂಡೆಂಟ್ ಲೈಫು ಕಣ್ಮುಂದೆ ಬಂದಂಗಾಯಿತು. ಸೊ ಈ ಕ್ಲಾಸ್ ರೂಮ್ಸಲ್ಲೆಲ್ಲ ಕೂತ್ಕೊಂಡು ಎಷ್ಟೋ ಸಲ ಥಿಂಕ್ ಮಾಡ್ತಾಯಿದ್ವಿ, ಯಾವಾಗ ಈ ಒಂದು ಕಾಲೇಜ್ ಲೈಫ್ ಆಗಲಿ ಸ್ಕೂಲ್ ಲೈಫ್ ಆಗಲಿ ಮುಗ್ದೋಗುತ್ತೆ, ನಾವೂ ಒಂದು ಒಳ್ಳೆ ಪೊಸಿಷನಲ್ಲಿ ಇರ್ತೀವಿ, ಕೆಲಸ ಸಿಗುತ್ತೆ, ಈ ಎಕ್ಸಾಮ್ಸ್ ಅನ್ನೋದೆಲ್ಲ ಟೆನ್ಷನ್ ಇಲ್ದಿರೋದು ಯಾವಾಗ ನಮಗೆ ಲೈಫ್ ಬರುತ್ತೆ ಅಂತ ತುಂಬ ಥಿಂಕ್ ಮಾಡ್ತಾಯಿದ್ವಿ ಅವಾಗ. ಬಟ್ ಇವಾಗ ಅನಿಸುತ್ತೆ ಅದೇ ಚೆನ್ನಾಗಿತ್ತು ಲೈಫು. ಮತ್ತು ನಮ್ಮ ಕಾಲೇಜ್ ಡೇಸು, ಆ ಒಂದು ಫ್ರೆಂಡ್ಸ್ ಜೊತೆ ಚಿಟ್ ಚಾಟಿಂಗು, ಮತ್ತು ಮಾಸ್ ಬಂಕ್ ಮಾಡಿ ಮೂವೀಸ್ಗೆ ಹೋಗೋದು, ಅಂಥ ಒಂದು ಚಾನ್ಸಸ್ ಮತ್ತೆ ಸಿಗುತ್ತಾ ನಮ್ಮ ಲೈಫಲ್ಲಿ, ಸಿಗಲ್ವಲ್ಲ. ಸೊ ಎಷ್ಟು ಚೆನ್ನಾಗಿತ್ತು ಆ ಒಂದು ಗೋಲ್ಡನ್ ಡೇಸ್ ಅಂತ ಇವಾಗ ಅನಿಸುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿಯ ಅಚೀವ್ಮೆಂಟ್ಸ್ ಆಗಲಿ ಒಂದು ಏಳಿಗೆನಾಗಲಿ ನೋಡಿ ಖುಷಿ ಪಡೋರು ಅಂದರೆ ಇಬ್ಬರೇ ಇರ್ತಾರೆ. ಒಬ್ಬರು ಬಂದು ಪೇರೆಂಟ್ಸ್ ಆದರೆ, ಇನ್ನೊಬ್ಬರು ಬಂದು ನಮಗೆ ಪಾಠ ಕಲಿಸಿದಂಥ ಗುರುಗಳು. ಸೊ ನೀವು ನೋಡ್ಬೋದು, ಒಂದು ಗುರುಗಳಿಗೆ ಅವರು ಶಿಷ್ಯಂದರು ಎಲ್ಲೋ ಒಂದು ಕಡೆ ಏನೋ ಒಂದು ಅಚೀವ್ ಮಾಡಿದ್ದಾರೆ ಅಂದರೆ ಅವರು ಪೇರೆಂಟ್ಸ್ಗಿಂತ ಜಾಸ್ತಿ ಖುಷಿ ಪಡ್ತಿರ್ತಾರೆ. ಸೊ ಅಂಥ ಗುರುಗಳ ಮಧ್ಯೆ ಇವತ್ತು ಒಂದು ಡೇ ಸ್ಪೆಂಡ್ ಮಾಡೋಕ್ಕೆ ನನಗೆ ಒಂದು ಚಾನ್ಸ್ ಸಿಕ್ಕಿದಂತೂ ಲೈಕ್ ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು. ಸೊ ನನ್ನ ಒಂದು ಮೆಮೊರೀಸ್ ಆ ಕಾಲೇಜಲ್ಲಿ ಏನಿತ್ತು ಅಂತ ಎಲ್ಲ ಅಲ್ಲಿರೋ ಸ್ಟೂಡೆಂಟ್ಸ್ ಜೊತೆ ಶೇರ್ ಮಾಡ್ಕೊಂಡಿದ್ದ ರೀತಿ ಆಗಲಿ, ಮತ್ತು ನಾನು ಅದೇ ಕ್ಲಾಸ್ ರೂಮ್ಸಲ್ಲಿ ಅದೇ ಬೆಂಚಸ್ ಮೇಲೆ ಕೂತು ಪಾಠ ಕಲ್ತಿದ್ದಂಥ ನನ್ನ ಒಂದು ಮೆಮೊರೀಸ್ನ ಎಲ್ಲ ಅಲ್ಲಿರೋವಂಥ ಒಂದು ಸ್ಟೂಡೆಂಟ್ ಜೊತೆ ಶೇರ್ ಮಾಡಿಕೊಂಡೆ. ಸೊ ಆ್ಯಸ್ ಎ ಅಲ್ಯುಮಿನಿ ನನ್ನ ಒಂದು ಏನೇ ಒಂದು ಇವತ್ತಿನ ಒಂದು ಪೊಸಿಷನ್ ಆಗಲಿ, ನಾನು ಇವಾಗಿರೋ ಅಂಥ ಒಂದು ಏಳಿಗೆಗಾಗಲಿ ಮೇಯ್ನ್ ರೀಸನ್ ಆ ಕಾಲೇಜ್ ಅನ್ನೋದು ಕೂಡ ಅಲ್ಲಿರೋವಂಥ ಸ್ಟೂಡೆಂಟ್ಸ್ಗೆ ತಲುಪಿಸೋವಂಥ ಒಂದು ಪ್ರಯತ್ನ ಪಟ್ಟೆ. ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ನನ್ನ ಕರೆಸಿರುವಂಥ ಒಂದು ರೀಸನ್ ಏನಂದರೆ, ಏನಾದರೂ ಒಂದು ಅಪ್ಡೇಟ್ ಕೊಡ್ತೀನಿ IT ಸೆಕ್ಟ್ರಲ್ಲಿ ನೆಕ್ಸ್ಟು ಬರಬೇಕಾದ್ರೆ ಏನೇನು ಕೋರ್ಸಸ್ ಮಾಡಬೇಕು, ಏನೇನು ಟೆಕ್ನಾಲಜೀಸ್ ಕಲಿಬೇಕು, ಇಂಥದ್ರ ಬಗ್ಗೆ ಒಂದು ಫ್ಯೂ ಪಾಯಿಂಟ್ಸ್ ಮಾತಾಡಿ. ಸೊ ಆಮೇಲೆ ನನ್ನ ಒಂದು ಟೀಚರ್ಸ್ ಆಗಲಿ ಲೆಕ್ಚರರ್ಸ್ ಪ್ರೊಫೆಸರ್ಸ್ ಎಲ್ಲರನ್ನೂ ಮೀಟ್ ಮಾಡಿ ಅವ್ರ ಜೊತೆ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದೆ ಅವತ್ತು. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ಸೊ ಯಾರು ಕೇಳಿದಿರೋ ಈ ಒಂದು ಕ್ವೆಶನ್ ವ್ಲಾಗಲ್ಲಿ ಶೇರ್ ಮಾಡಿ ಅಂತ ನಿಮಗೆ ತುಂಬಾ ಥ್ಯಾಂಕ್ ಯು ಹೇಳ್ತಾ, ಮತ್ತು ನನ್ನ ಡೈಲಿ ರೋಟೀನ್ ವ್ಲಾಗಿಗೆ ರಿಟರ್ನ್ ಬರೋಣ. ಸೊ ಇವಾಗ ಸೋಫಾ ಬಂದಿದೆ ನೋಡಿ, ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೊಸ ಸೋಫಾ ಥರ ಆಗಿದೆ. ಮಧ್ಯಾಹ್ನ ಲಂಚ್ಗೆ ಇವತ್ತು ಚಪಾತಿ ಮಾಡ್ಕೊಂಡಿದ್ದೆ, ಅಂದರೆ ಬೆಳಗ್ಗೆ ಪುಳಿಯೋಗರೆ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಸೊ ಅದು ಕ್ಯಾರೆಟ್ ಪಲ್ಯನೂ ಸ್ವಲ್ಪ ಇತ್ತು. ಸೊ ಅದ್ರ ಜೊತೆಗೆ ಸ್ವಲ್ಪ ಎಗ್ ಬುರ್ಜಿ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ.
ಸೊ ಲೈಕ್ ಆ್ಯಕ್ಚುಲಿ ಇವತ್ತು ಯಾವುದೇ ರೀತಿ ರೆಸಿಪೀಸ್ನ ಶೇರ್ ಮಾಡ್ತಾ ಇಲ್ಲ, ಯಾಕಂದರೆ ಜಸ್ಟ್ ಕ್ವೆರೀಸ್ಗೆ ಆನ್ಸರ್ ಮಾಡೋವಂಥ ವ್ಲಾಗ್ ಆಗಿರುತ್ತೆ. ಸೊ ಹೆಂಗೂ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ವ, ಸೊ ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರಲ್ಲ, ನಿಮ್ಮ ಕ್ವೆರೀಸ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕ್ವೆರಿ ಬಂದು ಮನಿ ಸೇವಿಂಗ್ ಟಿಪ್ಸು, ನೀವು ಯಾವ ರೀತಿ ಸೇವ್ ಮಾಡಿ ಗೋಲ್ಡು ಸಿಲ್ವರ್ ಈ ಥರ ತೊಗೊಳ್ತೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ಟಿಪ್ ಏನಂದರೆ ಗೋಲ್ಡ್ ಸ್ಕೀಮ್ಸ್ನ ಹಾಕ್ಕೊಂಡು ಕಟ್ತೀನಿ. ಸೊ ಈ ಥರ ಮಾಡೋದ್ರಿಂದ ಏನಂದರೆ ವರ್ಷಕ್ಕೆ ಒಂದು ಒಡವೆ ಅಟ್ ಎನಿ ಕಾಸ್ಟ್ ನಿಮ್ಮ ಮನೆಗೆ ಬರುತ್ತೆ. ಸೊ ಈ ಒಂದು ಟಿಪ್ ಬಂದು ಗೋಲ್ಡ್ನ ಪರ್ಚೇಸ್ ಮಾಡ್ಕೋಬೇಕಾದ್ರೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಟಿಪ್ಪು. ಸೊ ನಮ್ಮ ಕಡೆ ಎಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ನಮ್ಮ ಕಡೆ ಅನ್ನೋದಕ್ಕಿಂತ ನನ್ನ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪರ್ಸ್ನಲಿ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡ್ತೀನಿ ಅಂದರೆ ಲೈಕ್ ಮ್ಯೂಚುವಲ್ ಫಂಡ್ಸು ಇಂಥದ್ದೆಲ್ಲ ನಂಗೆ ಐಡಿಯಾ ಇಲ್ಲ. ಸೊ ಆದಷ್ಟು ನಾನು ಸಿಲ್ವರು ಗೋಲ್ಡು ಅದು ಕಡಿಮೆ ದುಡ್ಡಿದ್ದಾಗ, ಜಾಸ್ತಿ ದುಡ್ಡಿದ್ದಾಗ ಪ್ರಾಪರ್ಟಿ ಆರ್ ಲ್ಯಾಂಡ್, ಇಷ್ಟೇ ನಮ್ಮದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಫಿಕ್ಸ್ಡ್ ಡಿಪಾಸಿಟ್ಸ್ ಆಗಲಿ ಮ್ಯೂಚುವಲ್ ಫಂಡ್ಸ್ ಆಗಲಿ ಇಂಥದ್ದೇನೂ ನನ್ನ ಹತ್ರ ಇಲ್ಲ, ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾನೂ ಇಲ್ಲ. ಫಿಕ್ಸ್ಡ್ ಡಿಪಾಸಿಟ್ಸ್ ಮಾಡ್ಬೋದು, ಬಟ್ ನನ್ನ ಪ್ರಕಾರ ಫಿಕ್ಸ್ಡ್ ಡಿಪಾಸಿಟ್ಸ್ಗಿಂತ ಲ್ಯಾಂಡ್ ಮೇಲೆ ಇಲ್ಲ ಗೋಲ್ಡ್ ಮೇಲೆ ಹಾಕಿದ್ರೆ ಹೈಯೆಸ್ಟ್ ರಿಟರ್ನ್ಸ್ ಬರುತ್ತೆ ಅಂತ ನನ್ನ ನಂಬಿಕೆ. ನಾನು ಹೇಳೋದೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಎಲ್ಲೂ ಹೇಳಲ್ಲ, ಇದು ನನಗೆ ಅನುಕೂಲ ಆಗಿರೋವಂಥದ್ದನ್ನು ಅಷ್ಟೇ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಮತ್ತು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ, ಯೂಶ್ವಲಿ ಒಂದು ಮಧ್ಯಮ ವರ್ಗದ ಒಂದು ಕುಟುಂಬ ಅಂದರೆ ಎಲ್ಲರಿಗೂ ಲೋನ್ಸ್ ಇರುತ್ತೆ, EMIs ಇರುತ್ತೆ, ಮಕ್ಕಳ ಫೀಸ್ ಇರುತ್ತೆ. ಅಂದರೆ ಯಥೇಚ್ಛವಾಗಿ ದುಡ್ಡೇನಿರಲ್ಲ, ನಾವು ದುಡಿಯೋದ್ರಲ್ಲೇ ಅದಕ್ಕೆ ಈಕ್ವಲಾಗಿ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಅದು ನಾವು ಎಷ್ಟು ದುಡಿತೀವೋ ಅದಕ್ಕೆ ಅಷ್ಟೇ ನಾವು ಮಾಡ್ಕೊಂಬಿಟ್ಟಿರ್ತೀವಿ, ನಮಗೆ ಗೊತ್ತಿಲ್ದಿರ ಲೈಫ್ ಸ್ಟೈಲ್ ಆಗಲಿ ಒಂದು ಕಮಿಟ್ಮೆಂಟ್ಸ್ ಆಗಲಿ. ಸೊ ಅಂಥ ಟೈಮಲ್ಲಿ ಅದರಲ್ಲಿ ಎಷ್ಟು ನಾವು ಲೈಕ್ ಸೇವ್ ಮಾಡ್ತೀವಲ್ವ ಅದನ್ನು ಏನದ್ರ ಮೇಲೆ ಹಾಕಬೇಕು ಅನ್ನೋ ಒಂದು ಐಡಿಯಾಸ್ ಅಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸಂಜೆ ಆಗಿದೆ, ಮಗ ಎಲ್ಲ ಹೋಮ್ವರ್ಕ್ ಎಲ್ಲ ಬರಿತಾ ಇದ್ದಾನೆ. ಯಾವಾಗೋ ಒಂದು ಸಲ ಹಿಂಗೆ ಮಾತು ಕೊಟ್ಬಿಟ್ಟಿದ್ದೆ, ಪಿಜ್ಜಾ ಕೇಳಿದಾಗ, ಇಲ್ಲ ಏನಾದರೂ ನೀವು ಔಟ್ ಆಫ್ ಔಟ್ ತೆಗೆದ್ರೆ ಟೆಸ್ಟ್ಸಲ್ಲೆಲ್ಲ ಆವಾಗ ಕೊಡಿಸ್ತೀನಿ ಅಂತ. ಸೊ ಪಿಜ್ಜಾಗೋಸ್ಕರ ಔಟ್ ಆಫ್ ಔಟ್ ತೆಗೆದ್ರು ಇಲ್ಲ ರಿಯಲಾಗಿ ಇಂಟ್ರೆಸ್ಟ್ ಇದ್ದು ಕಷ್ಟಪಟ್ಟು ಓದು ತೆಗೆದ್ರೋ ಗೊತ್ತಿಲ್ಲ. ಮಗಳು ಮಗ ಇಬ್ಬರೂ ಇವತ್ತು ಬುಕ್ಸ್ ತಂದು, ನೋಡಮ್ಮ ಇವತ್ತು ಸೈನ್ ಮಾಡು, ಔಟ್ ಆಫ್ ಔಟ್ ತೆಗ್ದಿದ್ದೀವಿ, ಇವತ್ತು ಪಿಜ್ಜಾ ಕೊಡಿಸು ಅಂತ. ಸೊ ನಾನು ಹೇಳಿರೋದು ನಾನು ಯಾವಾಗ ಹೇಳಿದ್ದೀನೋ ನಾನೇ ಮರ್ತೋಗಿದ್ದೀನಿ, ಬಟ್ ಮಕ್ಕಳು ಅದು ಮರ್ತಿಲ್ಲ ನೋಡಿ. ಫಸ್ಟ್ ಬುಕ್ ತಂದು ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ಕೇಳಿದ್ದೆ ಪಿಜ್ಜಾ. ಸೊ ಮಾತು ಕೊಟ್ಟ ಅದನ್ನು ಮೀರೋಕ್ಕಾಗುತ್ತಾ ಹೇಳಿ, ಆಗಲ್ವಲ್ಲ. ಸೊ ಅದಕ್ಕೆ ಆಯಿತು ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಿಜ್ಜಾಗೋಸ್ಕರ ಆದರೂ ಇಷ್ಟು ಕಷ್ಟಪಟ್ಟು ಓದಿ ಔಟ್ ಆಫ್ ಔಟ್ ತೆಗ್ದಿದ್ದಾರಲ್ವ. ಸೊ ಏನೋ ಒಂದು ರೀಸನಿಂದ ಮಕ್ಕಳು ಅದೊಂದು ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಇವತ್ತು ನಾನು ಕೊಟ್ಟಿದ್ದ ಮಾತು ಮೀರ್ದಿರ ಒಂದು ಪಿಜ್ಜಾ ಸಹ ತರಿಸ್ದೆ. ಸೊ ಮಕ್ಕಳು ಖುಷಿಯಾಗಿ ಇವತ್ತು ಪಿಜ್ಜಾ ಎಲ್ಲ ತಿಂದ್ಕೊಂಡು ಅವರ ಒಂದು ಅಚೀವ್ಮೆಂಟ್, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಅಚೀವ್ಮೆಂಟ್ ಅನ್ನೋದು ಅಚೀವ್ಮೆಂಟೇ, ಅವ್ರವ್ರ ಏಜ್ಗೆ ಅವ್ರವ್ರು ಮಾಡಿರೋದು ಒಂದು ಅಚೀವ್ಮೆಂಟೇ. ಸೊ ನಾವು ಅದನ್ನು ಪ್ರೈಸ್ ಮಾಡ್ತಾ ಇರಬೇಕು. ಸೊ ನನ್ನ ಪ್ರಕಾರ ಲೈಫಲ್ಲಿ ಚಿಕ್ಕ ಪುಟ್ಟ ವಿಷಯಗಳನ್ನು ಸೆಲೆಬ್ರೇಷನ್ ಮಾಡೋದು ಕಲಿಬೇಕು, ಅವಾಗೇ ಬ್ಯೂಟಿಫುಲ್ ಆಗಿರುತ್ತೆ ಲೈಫು. ತುಂಬ ದೊಡ್ಡ ಅಚೀವ್ಮೆಂಟ್ ಅಷ್ಟೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಲೈಕ್ ಇನ್ ರಿಮೈನಿಂಗ್ ಡೇಸ್ ಎಲ್ಲ ಒಂಥರ ಬೋರಿಂಗ್ ಆಗಿರುತ್ತೆ. ಸೊ ಈ ಥರ ತುಂಬ ಚಿಕ್ಕದೇ ಅವ್ರು ಮಾಡಿರೋದು, ಅಂದರೆ 10 ಔಟ್ ಆಫ್ 10 ಯೂಶ್ವಲಿ ಎಲ್ಲ ಮಕ್ಕಳು ತೆಗಿತಾರೆ, ಬಟ್ ಅದನ್ನು ತೆಗ್ದಾಗ ಈ ಥರ ಒಂದು ಟ್ರೀಟ್ ಕೊಟ್ಟಾಗ ಅವ್ರಿಗೆ ಒಂಥರ ಸ್ಪೆಷಲ್ ಅನಿಸುತ್ತೆ. ಮತ್ತು ಇನ್ನೊಂದು ಮನಿ ಸೇವಿಂಗ್ ಟಿಪ್ಪು ನನಗೆ ನೆನಪು ಬಂತು, ಸೊ ಅದನ್ನು ಶೇರ್ ಮಾಡ್ಕೊಂಬಿಡೋಣ ಅಂತ. ಸೊ ಯೂಶ್ವಲಿ ನೀವು ದುಡ್ಡು ಏನಾರ ಸೇವ್ ಮಾಡಬೇಕು ಅಂದರೆ ಅಕೌಂಟಲ್ಲಿ ಇಟ್ಕೊಬೇಡಿ. ಸೊ ಎಷ್ಟು ಸೇವ್ ಈ ತಿಂಗಳಲ್ಲಿ ನಾನು ಇಷ್ಟು ಸೇವ್ ಮಾಡಬೇಕು ಅಂತ ಏನಾದರೂ ನಿಮ್ಮದು ಟಾರ್ಗೆಟ್ ಇದ್ದರೆ ಅಷ್ಟು ಅಮೌಂಟನ್ನ ತೆಗೆದು ಒಂದು ಉಂಡಿಯಲ್ಲಿ ಹಾಕಿಡಿ. ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ದಂಥ ಒಂದು ಟಿಪ್ ಇದು. ಸೊ ಅದರಷ್ಟು ಬೆಸ್ಟ್ ಟಿಪ್ ಯಾವುದೂ ಇಲ್ಲ, ಯಾಕಂದರೆ ಈ ಅಕೌಂಟಲ್ಲಿ ಇದ್ದರೆ ಫೋನ್ಪೇಸೆಲ್ಲ ಇವಾಗ ಜಾಸ್ತಿ ಬಂದು ನಮಗೆ ಗೊತ್ತಿಲ್ದಿರೋನು ಅಲ್ಲಿ ಇಲ್ಲಿ ಎಲ್ಲ ಸ್ಕ್ಯಾನ್ ಮಾಡಿ ಅದು ದುಡ್ಡು ಹೊರಡ್ತಾನೆ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಎಷ್ಟೋ ಖರ್ಚು ಮಾಡಿಬಿಟ್ಟಿರ್ತೀನಿ, 100, 200, 300 ಅಂದ್ಕೊಂಡೆ ಎಷ್ಟೋ 1000 ಆಗೋಗಿರುತ್ತೆ ಮಂತ್ ಎಂಡ್ ಬರೋಷ್ಟರಲ್ಲಿ. ಸೊ ನಮಗೆ ಗೊತ್ತಿಲ್ದಿರೇ ಅಷ್ಟು ಖರ್ಚಾಗೋಗಿರುತ್ತೆ. ಅದೇ ಇದು ಉಂಡಿಯಲ್ಲಿ ಹಾಕಿಟ್ರೆ ಸೊ ಅದನ್ನು ತೆಗಿಯೋಕ್ಕಾಗಲ್ಲ. ಅದು ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸುಮ್ಮನೆ ಇರ್ತೀರ, ಆವಾಗ ಏನೂ ಪರ್ಚೇಸ್ ಮಾಡ್ತೀರಾ. ಅದೇ ದುಡ್ಡಿದೆ ಅಂದರೆ ಏನೋ ಒಂದು ಬರುತ್ತೆ, ಇದು ಬೇಕು ಅದು ಬೇಕು ಅಂತ ಸ್ವೈಪ್ ಮಾಡ್ತಾನೆ ಇರ್ತೀವಿ, ಇದು ಮಾಡ್ತಾನೆ ಇರ್ತೀವಿ. ಹಂಗನ್ಬಿಟ್ಟು ನಾವು ಬೇಸಿಕ್ಸು ಇಲ್ದಿರ ತುಂಬ ಕಂಜೂಸ್ತನೂ ಮಾಡೋಕ್ಕಾಗಲ್ಲ ಬಿಡಿ. ಇಷ್ಟು ಅಂತ ಶಾಪಿಂಗ್ ಅಂತ ಎವ್ರಿ ಮಂತು ಸೆಟ್ ಮಾಡ್ಕೊಳ್ಳಿ. ಸೊ ಅಷ್ಟು ಲಿಮಿಟ್ ಮೀರಿದ್ಮೇಲೆ ಅದು ಎಷ್ಟೇ ಅವಶ್ಯಕತೆ ಇದ್ರೂ ಕಂಟ್ರೋಲ್ ಮಾಡ್ಕೊಂಡು ಅದನ್ನು ನೆಕ್ಸ್ಟ್ ಮಂತ್ಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸೊ ನಾನು ಹಂಗೆ ಮಾಡ್ತೀನಿ, ಇವಾಗ ಏನೋ ಒಂದು ತೊಗೋಬೇಕು ಅಂತಿರ್ತೀನಿ, ಸೊ ಆ ಮಂತಲ್ಲಿ ಇಷ್ಟು ಒಂದು 10K ಇಟ್ಟಿರ್ತೀನಿ ಅಂದ್ಕೊಳ್ಳಿ, ಅದು ಬಿಟ್ಟು ನೆಕ್ಸ್ಟು ಅದಕ್ಕಿಂತ ಜಾಸ್ತಿ ಹೋದರೆ ಆ ಒಂದು ಪ್ರಾಡಕ್ಟ್ನ ನೆಕ್ಸ್ಟ್ ಮಂತು ಅಮೌಂಟ್ ಸೇರಿಸಿ ತೊಗೊಳ್ತೀನಿ. ಸೊ ಈ ಥರ ಮಾಡೋದ್ರಿಂದ ಒಂದು ಡಿಸಿಪ್ಲಿನ್ ಇರುತ್ತೆ.
ಒಂದು ದುಡ್ಡು ಖರ್ಚು ಮಾಡೋದ್ರಲ್ಲೂ ಒಂದು ಲಿಮಿಟ್ ಇರುತ್ತೆ. ಮೇಯ್ನು ನೀವು ಉಂಡಿಯಲ್ಲಿ ಹಾಕುವಂಥ ಒಂದು ಕಾನ್ಸೆಪ್ಟನ್ನ ಫಾಲೋ ಮಾಡಿ. ಎಷ್ಟೊಂದು ಈ ಸಿಲ್ವರು ಆಗಲಿ ಗೋಲ್ಡ್ ಆಗಲಿ ನಾನು ಆ ಉಂಡಿಯಲ್ಲಿ ಹಾಕಿರೋವಂಥ ದುಡ್ಡಿಂದನೇ ಪರ್ಚೇಸ್ ಮಾಡಿದ್ದೀನಿ. ಯಾಕಂದರೆ ಎಷ್ಟೊಂದು ಸಲ ಅಂದ್ಕೊಳ್ತೀವಿ ಲೈಕ್ ಗೋಲ್ಡ್ ತೊಗೋಬೇಕು, ಸಿಲ್ವರ್ ತೊಗೋಬೇಕು ಅಂತ, ಬಟ್ ಏನೋ ಒಂದು ಹೊಸ ಕಮಿಟ್ಮೆಂಟ್ ಬಂದುಬಿಡುತ್ತೆ. ಬಟ್ ಇದು ಉಂಡಿಯಲ್ಲಿ ಹಾಕಿರೋ ದುಡ್ಡು ನಮಗೆ ಮೈಂಡಲ್ಲಿ ಇರೋಲ್ಲ, ಅದು ನಮ್ಮ ಹತ್ರ ದುಡ್ಡಿದೆ ಎಷ್ಟಿದೆ ಅಂತಲೂ ನಮ್ಗೆ ಐಡಿಯಾ ಇರೋಲ್ಲ. ಹಾಕ್ಕೊಂಡು ಹೋಗಿರ್ತೀವಿ. 2 ರೀಸನ್ಸ್ ಇರುತ್ತೆ, ಒಂದು ಅಕ್ಷಯ ತೃತೀಯ, ಒಂದು ವರಮಹಾಲಕ್ಷ್ಮಿ. ಈ 2 ದಿನದಲ್ಲಿ ಆ ಉಂಡಿಯಲ್ಲಿ ಏನಿರುತ್ತೋ ಅದನ್ನು ತೆಗೆದು ತಗೊಳ್ಳೋ ಅಂಥ ಒಂದು ಏನಂತಾರೆ ರೂಲ್ನ ನಾನು ಫಾಲೋ ಮಾಡೋದು. ಅಂದರೆ ಎವ್ರಿ 6 ಮಂತ್ಸ್ಗೆ ಒಂದು ಸಲ 6 ತಿಂಗಳಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ 6 ತಿಂಗಳದ್ದು, ಅದು 1000 ಇರ್ಬೋದು, 2000 ಇರ್ಬೋದು, 10,000 ಇರ್ಬೋದು, ಒಂದೊಂದು ಟೈಮ್ ಲಕ್ಷನೂ ಇರ್ಬೋದು, ಡಿಪೆಂಡ್ಸು. ಅಂದರೆ ಒಂದೊಂದು ಮಂತು ಒಂದೊಂದು ಥರ ಇರುತ್ತೆ ನಮ್ಮ ಕಮಿಟ್ಮೆಂಟು. ಅದರ ಪ್ರಕಾರ ಆ ಸೇವಿಂಗ್ಸಲ್ಲಿ ತಗೊಳ್ಳೋದು ತುಂಬಾ ಒಂಥರ ಸ್ಪೆಷಲ್ ಅನಿಸುತ್ತೆ. ನಮ್ಮ ಸೇವಿಂಗ್ಸ್ ಅಂತ ನಿಮಗೂ ಖುಷಿ ಕೊಡುತ್ತೆ. ಸೊ ಅದನ್ನು ಒಂದು ಸಲ ಫಾಲೋ ಮಾಡಿ ನೋಡಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗು ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಲ್ಲ, ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.